ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳು ಏನಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಿವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಕ್ಯಾಂಡಿವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಜಸ್ಟಿಸ್, ಸೊಲ್ಯೂಷನ್ಸ್ ಅನ್ನೋದು ಬರ್ತಾ ಇದೆ. ಸೋಲ್ಫುಲ್ ಅಪ್ರಿಸಿಯೇಷನ್, ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಬರ್ತಾ ಇದೆ. ಇಲ್ಲಿ ಅಟ್ಯಾಚ್ಮೆಂಟ್ ಬರ್ತಾ ಇದೆ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ, ಆತ್ಮೀಯತೆ ಬೆಳೆದಿದೆ. ಆದರೆ ಏನೋ ಡೌಟ್ಸ್ ಇದೆ, ಕನ್ಫ್ಯೂಷನ್ಸ್ ಇದೆ. ಇನ್ನೇನಿದೆ ನೋಡೋಣ. ಇಲ್ಲಿ ಸೋಲ್ಫುಲ್ ಅಪ್ರಿಸಿಯೇಷನ್ ಇದೆ. ನೀವು ಇಷ್ಟ ಆಗಿದ್ದೀರಾ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀರಾ ಇಲ್ವಾ ಅನ್ನೋದನ್ನು ಮುಂದೆ ನೋಡೋಣ. ಕರೆಂಟ್ ಎನರ್ಜಿ ನೋಡಿದಾಗ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದೆ, ಅಪ್ರಿಸಿಯೇಷನ್ ಇದೆ. ಆದರೆ ಏನೋ ಅಕ್ಸೆಪ್ಟೆನ್ಸ್ ಇಶ್ಯೂ ಕಾಣ್ತಾ ಇದೆ, ಕನ್ಫ್ಯೂಷನ್ಸ್ ಇದೆ. ಈ ಕನೆಕ್ಷನ್ಗೆ ನಾನು ಜಸ್ಟಿಸ್ ಕೊಡ್ತೀನಾ ಹಾಗನ್ಸುತ್ತೆ ಅವ್ರಿಗೆ. ಆದರೆ ಅದಕ್ಕೆ ಏನು ಮಾಡಬಹುದು ಅನ್ನೋ ಯೋಚನೆಯಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಟ್ಯಾಚ್ಮೆಂಟ್ ಬೆಳೆದಿದ್ರು, ನೀವು ಇಷ್ಟ ಆಗಿದ್ರು ಯಾಕೋ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇಲ್ಲಿ ಏನಿದೆ, ಸ್ವಲ್ಪ ಟ್ಯಾರೋ ಕಾರ್ಡ್ಸ್ ನೋಡೋಣ. ಇದಕ್ಕೆ ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2 ಆ್ಯಂಡ್ 3 ಇದು ಅವರ ಎನರ್ಜಿ ಆಗಿರುತ್ತೆ. ಮತ್ತೊಂದು 3 ಆಫ್ ಸಾರ್ಟ್ಸ್, ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಹೌದು, ಇಲ್ಲಿ ಕನ್ಫ್ಯೂಷನ್ಸ್ ಇದೆ. ಇಬ್ಬರು ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಅಟ್ಯಾಚ್ಮೆಂಟ್ ಇದೆ, ಪ್ರೀತಿ ಇದೆ, ಆದರೆ ಏನೋ ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ. ಯಾವುದೇ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ. ಮನಸ್ಸಲ್ಲಿ ಗೊಂದಲಗಳಿದೆ, ಕನ್ಫ್ಯೂಷನ್ಸ್ ಇದೆ. ನಿಮ್ಮ ಎನರ್ಜಿ ನೋಡಿದಾಗ ಅವ್ರ ಜೊತೆ ಜೀವನ ಪೂರ್ತಿ ಕಳಿಬೇಕು ಅನ್ನೋ ಮನಸ್ಸಿದೆ. ಆದರೆ ಈ ನಡುವೆ ಇಬ್ಬರಲ್ಲೂ ಏನೋ ಮಾತುಗಳಾಗಿದೆ, ಅಥವಾ ಇಬ್ಬರೂ ಸೈಲೆಂಟ್ ಆಗಿದ್ದೀರಾ. ಮನಸ್ಸಲ್ಲಿ ಏನೇನೋ ಡೌಟ್ಸ್ ಇದೆ. ಅವರ ಎನರ್ಜಿ ನೋಡಿದಾಗ ಕನ್ಫ್ಯೂಷನ್ಸ್ ಇದೆ. ಇವರೊಂದು ತಾಳ್ಮೆ ಇರುವಂಥ ವ್ಯಕ್ತಿ ಹಾಗನ್ಸಿದ್ರೂ ಓವರ್ ಥಿಂಕಿಂಗ್ ಇದೆ. ಕರೆಂಟ್ ಫೀಲಿಂಗ್ಸ್ ನೋಡಿದಾಗ ನಿಮ್ಮ ಮೇಲೆ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ. ಮನಸ್ಸು ಡಿಸ್ಟರ್ಬ್ ಆಗಿದೆ. ಮನಸ್ಸು ನಿಮ್ಮನ್ನು ಒಪ್ಕೊಂಡಿದ್ರೂ ಎಸ್ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ, ನೋ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿನಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀವು ಅವರನ್ನು ತುಂಬ ಇಷ್ಟಪಟ್ಟಿದ್ದೀರಾ, ಅವರನ್ನು ರೀಪ್ಲೇಸ್ ಮಾಡೋಕ್ಕಿಷ್ಟ ಇಲ್ಲ. ಮದುವೆ ಆಗೋದಾದರೆ ಈ ವ್ಯಕ್ತಿನೇ ಹಾಗೆ ನೀವು ಮನಸ್ಸು ಮಾಡ್ಕೊಂಡಿದ್ದೀರಾ. ಆದರೆ ಇದು ನಡೆಯುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ನಿಮಗೂ ಇದೆ. ಆಗಾಗ ನೀವು ಇದೇ ವಿಚಾರಕ್ಕೆ ಅವ್ರ ಜೊತೆ ಮಾತಾಡೋದಿದೆ, ಡಿಸ್ಕಸ್ ಮಾಡೋದಿದೆ. ಆದರೆ ಏನೂ ಪ್ರಯೋಜನ ಆಗಿಲ್ಲ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇಲ್ಲಿ ಅವರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಅವ್ರಿಗೆ ಲೈಫಲ್ಲಿ ಇಷ್ಟು ಬೇಗ ಸೆಟ್ಲ್ ಆಗಬೇಕು ಅನ್ನೋ ಮನಸ್ಸಿಲ್ಲ. ಇಬ್ಬರು ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದೀರಾ. ಇಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ, ಮಾತುಕತೆಗಳಿರಲಿ, ಏನೇ ಇದ್ರೂ ಸೋಲ್ ಕನೆಕ್ಷನ್ ಇದೆ. ನೀವು ಇವರನ್ನು ಮರೆಯಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ ಅನ್ನಿಸ್ತಾ ಇದೆ. ಅವ್ರಿಗೂ ಇದೇ ಪರಿಸ್ಥಿತಿ ಇದೆ. ಇಲ್ಲಿ ಕೆಲವರು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಬ್ಬರು ಬೇರೆ ಬೇರೆ ಊರುಗಳಲ್ಲಿ ಅಥವಾ ಬೇರೆ ಬೇರೆ ಸ್ಟೇಟಲ್ಲಿ ಇರಬಹುದು. ಕೆಲವರು ಒಂದೇ ಊರಲ್ಲಿದ್ರೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಅನ್ನೋದಿದೆ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿದೆ. ಆದರೆ ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ, ಪ್ರೀತಿ ಇದೆ, ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದೆ. ಆದರೆ ಯಾವುದೇ ಎಫರ್ಟ್ಸ್ ಇಲ್ಲ, ಆ್ಯಕ್ಷನ್ಸ್ ಇಲ್ಲ. ಅವ್ರ ಫೀಲಿಂಗ್ಸ್ನ ಕವರ್ ಮಾಡ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಕೆಲವ್ರದ್ದು ಇಲ್ಲಿ ಸೀಕ್ರೆಟ್ ರಿಲೇಷನ್ಶಿಪ್ ಸಹ ಇರಬಹುದು ಅನ್ನಿಸ್ತಾ ಇದೆ. ಮನಸ್ಸಿನ ಭಾವನೆಗಳನ್ನ
ಆದಷ್ಟು ಸಪ್ರೆಸ್ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಗಮನಿಸೋದಿದೆ, ಕ್ಯೂರಿಯಾಸಿಟಿ ಇದೆ, ಅಂಥ ಕಮ್ಯುನಿಕೇಷನ್ ಇಲ್ಲ. ನೀವು ಇಲ್ಲಿ ಅವರ ಕಮಿಟ್ಮೆಂಟ್ಗೆ ಅಥವಾ ಕನ್ಫೆಷನ್ಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಏನೋ ಲಿಮಿಟೇಷನ್ಸ್ ಇದೆ, ಬೌಂಡ್ರೀಸ್ ಇದೆ ಅನ್ನಿಸ್ತಾ ಇದೆ. ಅವರ ಡೀಪ್ ಫೀಲಿಂಗ್ಸ್ ನೋಡಿದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ನಿಮ್ಮನ್ನು ಭೇಟಿ ಮಾಡಬಹುದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಲ್ ಮಾಡಬಹುದು. ನೀವು ಅವ್ರ ಲೈಫಲ್ಲಿ ಬರ್ತೀರಾ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ನಿಮ್ಮ ಮೇಲೆ ಫೀಲಿಂಗ್ಸ್ ಇರೋದು ಅಥವಾ ನಿಮ್ಮನ್ನು ಮೀಟ್ ಮಾಡಿದ್ಮೇಲೆ ಏನೋ ಅಟ್ರ್ಯಾಕ್ಷನ್ ಅವ್ರ ಮನಸ್ಸಲ್ಲಿ ಇದೆ. ಇದು ಒಂಥರ ಶಾಕ್ ಆಗಿದೆ ಅವ್ರಿಗೆ. ಅಥವಾ ನಿಮ್ಮ ಡೀಪ್ ಫೀಲಿಂಗ್ಸ್, ನಿಮ್ಮ ಅಟ್ಯಾಚ್ಮೆಂಟು, ನೀವು ಅವ್ರಿಗೋಸ್ಕರ ಕಾಯೋದು, ಇದೆಲ್ಲ ಯಾಕೋ ಅವ್ರಿಗೆ ಅಷ್ಟೊಂದು ಈಸಿಯಾಗಿ ತಗೊಳಕ್ಕಾಗ್ತಾ ಇಲ್ಲ. ಕನ್ಫ್ಯೂಸ್ ಆಗ್ತಾ ಇದೆ, ಹಿಂಜರಿಕೆ ಇದೆ. ನೀವೊಂದು ಡಿವೋಟೆಡ್ ಪರ್ಸನ್, ನಿಮ್ಗೇನು ಬೇಕೋ ಅದನ್ನು ಪಟ್ಟು ಹಿಡಿದು ಸಾಧಿಸ್ತೀರಾ. ಇದು ಅವ್ರಿಗೆ ಹಿಂದೆ ಮುಂದೆ ನೋಡೋ ಹಾಗೆ ಮಾಡಿದೆ. ನಿಮ್ಮ ಡಾಮಿನೇಟಿಂಗ್ ನೇಚರ್ ಕಷ್ಟ ಆಗ್ತಾ ಇದೆ ಅವ್ರಿಗೆ. ನೀವು ಅವ್ರಿಗೆ ಇಷ್ಟ ಇದ್ದೀರಾ, ಆದರೆ ಈ ಕನೆಕ್ಷನ್ನಲ್ಲಿ ಕೆಲವು ಅಂಶಗಳು ರಿಸಾಲ್ವ್ ಆಗೋದು ಕಷ್ಟ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವ್ರಿಗೂ ಮನಸ್ಸು ಅನ್ನೋದಿದೆ. ಹೃದಯ ಮನಸ್ಸು ಮಾತು ಕೇಳ್ದಿದ್ರೂ ಬುದ್ಧಿ ಕೆಲಸ ಮಾಡ್ತಾ ಇದೆ. ಪ್ರಾಕ್ಟಿಕಲ್ಲಾಗಿ ಯೋಚಿಸ್ತಾ ಇದ್ದಾರೆ. ಇವತ್ತು ಪ್ರೀತಿ ಬೆಳೆದಿದೆ, ಇದ್ರ ಫ್ಯೂಚರ್ ಏನು, ಇದ್ರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಾ ಇರೋ ಹಾಗಿದೆ. ನೀವು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಹಾಗಿಲ್ಲ. ಹೇಗೋ ಮ್ಯಾನೇಜ್ ಆಗುತ್ತೆ ಅನ್ನೋದು ನಿಮ್ಮ ವಾದ. ನಿಮ್ಮಿಂದ ಅವ್ರಿಗೇನೂ ಡೌಟ್ಸ್ ಇಲ್ಲ, ಆದರೆ ಏನೋ ತಡೆ ಹಿಡಿತಾ ಇದೆ. ಕೆಲವು ಸರಿ ಒಳಮನಸ್ಸು ಸೀದಾ ಎಸ್ ಅಂತ ಹೇಳೋಕ್ಕೆ ರೆಡಿ ಇರಲ್ಲ. ಈ ಕನೆಕ್ಷನ್ನಲ್ಲಿ ಜಸ್ಟಿಸ್ ಕೊಡ್ತೀನಾ, ಮುಂದೆ ಇದನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗ್ತೀನಾ. ನಿಮ್ಮದು ಇಮೋಷ್ನಲ್ ನೇಚರ್, ಹಾಗೆ ಓವರ್ ಥಿಂಕಿಂಗ್ ಹೆಚ್ಚು. ನೀವು ಲಾಂಗ್ ಟರ್ಮ್ ಅಥವಾ ಸಿಗ್ನಿಫಿಕೆಂಟ್ ಸಂಬಂಧ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಫಾರ್ ವಿಚ್ ಹೀ ಆರ್ ಶಿ ಈಸ್ ನಾಟ್ ರೆಡಿ ಅನ್ನೋದಿದೆ. ಇದೆಲ್ಲ ನೆನೆಸ್ಕೊಂಡು ಅವ್ರಿಗೆ ಮನಸ್ಸು ಡಿಸ್ಟರ್ಬ್ ಆಗಿದೆ. ಇದನ್ನು ಹೇಗೆ ರಿಸಾಲ್ವ್ ಮಾಡೋದು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಿರೋದ್ರಿಂದ ಸೈಲೆಂಟ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಮೇಲೆ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಡೆವಲಪ್ ಆಗಿದೆ. ಇಲ್ಲಿ ಏಂಜಲ್ಸಿಂದ ಏನು ಬರುತ್ತೆ ಮುಂದೆ ನೋಡೋಣ. ಏಂಜಲ್ ಗೈಡೆನ್ಸ್ ಏನಿರುತ್ತೆ? ರಿಲ್ಯಾಕ್ಸೇಷನ್, ಮತ್ತೊಂದು ಮೈಂಡ್ಫುಲ್ನೆಸ್, ಲೆಟ್ಟಿಂಗ್ ಗೋ ಆಫ್ ಅರ್ಜೆನ್ಸಿ, ಮತ್ತೊಂದು ಎಕ್ಸ್ಪ್ಯಾನ್ಷನ್, ಲೆಗಸಿ, ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸ್, ಸಕ್ಸಸ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಸೆನ್ಸಿಟಿವಿಟಿ ಆ್ಯಂಡ್ ಸ್ಟ್ರೆಂತ್, ಟ್ಯಾಪಿಂಗ್ ದಿ ಫೋರ್ಸಸ್ ವಿತಿನ್. ಹಾಗೆ ನೋಡಿದಾಗ ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೆನ್ಸಿಟಿವಿಟಿ ಇದೆ, ಸ್ಟ್ರಾಂಗ್ ಆಗಿದೆ ಬಾಂಡಿಂಗು, ಅಟ್ಯಾಚ್ಮೆಂಟ್ ಬೆಳೆದಿದೆ, ಆತ್ಮೀಯತೆ ಇದೆ, ಆದರೆ ಅಕ್ಸೆಪ್ಟೆನ್ಸ್ ಇಶ್ಯೂಸ್ ಇದೆ. ಹಾಗೆ ಇಲ್ಲಿ ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ಸೂ ಇದೆ. ಸ್ವಲ್ಪ ದಿನ ಇದು ಹೀಗೆ ಮುಂದುವರಿಯುತ್ತೆ. ಇಲ್ಲಿ ಹ್ಯಾಪಿ ಟೈಮ್ಸ್ ಇದೆ. ಸ್ವಲ್ಪ ದಿನ ನೆಮ್ಮದಿಯಾಗಿರಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡ್ಕೊಳ್ಳಿ, ಮೈಂಡನ್ನು ಕ್ವೈಟಾಗಿ ಇಟ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಪೀಸ್ಫುಲ್ ಆಗಿರಿ. ಲೆಟ್ಟಿಂಗ್ ಗೋ ಆಫ್ ಅರ್ಜೆನ್ಸಿ ಅನ್ನೋದಿದೆ. ಟೈಮ್ ಕನ್ಸ್ಟ್ರೈಂಟ್ಸ್, ಆತರ ಪಟ್ಟರೆ ಯಾವ ಕೆಲಸನೂ ಆಗಲ್ಲ. ಆ ಟೈಮ್ ಬಂದಾಗ ತಾನಾಗಿ ಎಲ್ಲ ಕೆಲಸಗಳು ಆಗ್ತಾ ಹೋಗುತ್ತೆ. ಅದಕ್ಕೆ ಮನಸ್ಸು ಗಟ್ಟಿ ಮಾಡ್ಕೋಬೇಕಾಗತ್ತೆ, ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪ್ರಾಸ್ಪರಿಟಿ ಇದೆ, ಅಬಂಡೆನ್ಸ್ ಇದೆ. ನಾನು ಎಷ್ಟೋ ಸರಿ ಹೇಳ್ತೀನಿ, ಅಬಂಡೆನ್ಸ್ ಅಂದಾಗ ಲಾಟ್ ಆಫ್ ಇಮೋಷನ್ಸ್, ಲಾಟ್ ಆಫ್ ಹ್ಯಾಪಿನೆಸ್, ಹಾಗೆ ಸಕ್ಸಸ್ ಅನ್ನೋದು ಇದೆ. ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ. ನಿಮ್ಮ ಮೇಲೆ ಅವ್ರಿಗೆ ಸೋಲ್ಫುಲ್ ಅಪ್ರಿಸಿಯೇಷನ್ ಇದೆ, ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದೆ. ಈಗೇನೋ ಸಮಸ್ಯೆಗಳಿರೋದ್ರಿಂದ ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂ ಕಾಣ್ತಾ ಇದೆ. ಗ್ರ್ಯಾಜುಯಲ್ ಆಗಿ ಇಲ್ಲಿ ಸಕ್ಸಸ್ ಇದೆ ಅನ್ನೋದು ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.